ದಿಗಂತ್ ಅವ್ರನ್ನ ಅವತ್ತು ಜೈಲಲ್ಲಿ ನೋಡಿರ್ಲಿಲ್ಲ, ಜೈಲಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅದು ಎಲ್ಲಿ ಶೂಟ್ ಆಗಿದೆ ಸರ್ ಅದು? ಇದು ನಾವೆಲ್ಲ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಇಡೀ ಸಿನಿಮಾ ಬೆಂಗಳೂರಲ್ಲಿ ನಡೆಯೋಂಥ ಕತೆ. ಒಳ್ಳೊಳ್ಳೆ ಅಂದರೆ ರಗ್ಗೆಡ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ನಾವೆಲ್ಲ ಮುಂಚೆ ಬೇರೆ ಸಿನಿಮಾಗಳನ್ನೆಲ್ಲ ನಾವು ಒಳ್ಳೊಳ್ಳೆ ಬ್ಯೂಟಿಫುಲ್ ಲೊಕೇಶನೆಲ್ಲ ಮಾಡಿದ್ವಿ. ಇದರಲ್ಲಿ ಒಂದು 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 ಜೈಲಿತ್ತು, ಅಂದರೆ ಜೈಲ್ ಥರ ಸೆಲ್ ಕ್ರಿಯೇಟ್ ಮಾಡಿದ್ವಿ. ಅದು ಹೆಂಗಿತ್ತು ಅಂದರೆ ಅಬ್ಬಾ, ಅಲ್ಲಿ ಹೋದರೆ ಅಂದರೆ ನೀವು ಬೇರೆಯವರೆಲ್ಲ ಮಾಸ್ಕ್ ಹಾಕ್ಕೊಂಡೇ ಇದ್ದರು. ಅಲ್ಲಿ ಸ್ಮೆಲ್ ತೊಗೊಳಕ್ಕಾಗಲ್ಲ, ಏನಿಲ್ಲ, ವಾಂತಿ ಬರುತ್ತೆ. ಅಂತಲ್ಲಿ ನಾನು ಒಬ್ಬನೇ ಆ್ಯಕ್ಟ್ ಮಾಡಬೇಕಲ್ಲ, ಬೇರೆಯವರೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ನಾನು ಒಬ್ಬನೇ. ಅದು ಒಂದು ಶಾರ್ಟಲ್ಲಿ ನೆಲದ ಮೇಲೆ ಊಟ ಹಾಕ್ತಾರೆ, ಅದನ್ನು ತಿನ್ನಬೇಕು, ಆ ಥರದ್ದೆಲ್ಲ ಶಾರ್ಟ್ ಇದೆ. ಸೊ ನನಗೆ ಅದು ತುಂಬ ಚಾಲೆಂಜಿಂಗ್ ಅನಿಸ್ತು. ಅಂದರೆ ಕಷ್ಟ ಆ ಥರದ್ದು ಮಾಡೋದು. ಮಾಡಿರಲಿಲ್ಲ. ಅಯ್ಯೋ, ನನಗೆ ಈ ಅವತ್ತಿಂದು ಲೊಕೇಶನ್ದು ಶೂಟ್ ಯಾವಾಗ ಮುಗಿಯತ್ತಪ್ಪ ಅಂತ ಕಾಯ್ತಾ ಇದ್ದೆ ನಾನು. ಅಷ್ಟೆಲ್ಲ ಏನು ಅವಕಾಶ ಇರಲಿಲ್ಲ. ಅಲ್ಲಿ ಕಿಟಕಿನೂ ಇಲ್ಲ, ಒಂದು ಕಿಟಕಿ ಇಲ್ಲ. ಅಂದರೆ ಆ ಥರದ್ದೇ ಲೊಕೇಶನ್ ಬೇಕಾಗಿತ್ತು. ಅಂದರೆ ಒಂದು ಡಾರ್ಕ್ ಸೆಲ್ಲಿಗೆ ಹಾಕ್ತಾರಲ್ಲ ಆ ಥರ ಲೊಕೇಶನ್ನು, ಕಿಟಕಿನೂ ಇಲ್ಲ, ವೆಂಟಿಲೇಷನ್ ಇಲ್ಲ. ಅಲ್ಲಿ ನಾವು ಒಂದು 2-3 ಡೇಸ್ ಶೂಟ್ ಮಾಡಿದ್ವಿ. ಮೇಡಮ್, ನೀವೇನಾದ್ರು ಜೈಲಿಗೆ ಹೋಗೋದು ಪ್ಲಾನ್ ಆಯ್ತಾ? ಅದಕ್ಕಿಂತ ಜಾಸ್ತಿನೇ ಅನುಭವಿಸಿರ್ತೀನಿ ನಾವು ಬಹುಶಃ. ಬಟ್ ಅವ್ರು 3 ತಿಂಗಳು ಇದ್ರಲ್ಲ ಜೈಲಲ್ಲಿ. ನಾನು ಜೈಲಿಂದಾನೆ ಬಂದಿರೋದು, ಅದರಲ್ಲೂ ಜೈಲಿಗೆ ಹೋಗಿದ್ದೆ ನಾನು 2 ಸಲ. ಸೊ ಆ್ಯಕ್ಚುಲಿ ಅಂದರೆ ಮೂವಿ ಚೆನ್ನಾಗಿದೆ, ಬಟ್ ಮೂವಿಲಿ ಈ ಕಾನ್ಸೆಪ್ಟ್ಸ್ ಎಲ್ಲ ಇದೆಯಲ್ವಾ, ಇದು ಮಚ್ ನೀಡೆಡ್ ಇತ್ತು. ಬಟ್ ನಾನು ಈ ಸಿನಿಮಾದಲ್ಲಿ ಜೈಲಿಗೆ ಹೋಗ್ತೀನೋ ಅಲ್ವಾ ಅಂತ ಥಿಯೇಟ್ರಿಗೆ ನೀವು ನೋಡಿದ್ರೆ ಮಾರಿಕೊಳ್ಳ ಖಂಡಿತವಾಗ್ಲೂ ನಾನು ಒಂದು ಡೈಲಾಗ್ ಕೂಡ ಹೇಳ್ತೀನಿ ಸಿನಿಮಾದಲ್ಲಿ. ಅಂದರೆ ನಾನು ಇಷ್ಟು ದಿವಸ ಇದ್ದಿದ್ದು ಬಿಗ್ ಬಾಸ್ ಮನೇಲಲ್ಲ, ಕ್ರೈಮ್ ಯೂನಿವರ್ಸಿಟಿ ಜೈಲಲ್ಲಿ ಅಂತ ಹೇಳ್ತೀನಿ. ಅದು ಕೋಇನ್ಸಿಡೆನ್ಸ್ ನೋಡಿ, ಅವರು ಸಿಂಕ್ ಆಗೋಯ್ತು. ಅವಾಗ ಬರ್ದಿದ್ದದು 3 ವರ್ಷ 4 ವರ್ಷ ಅದಕ್ಕೆ ನೋಡಿ ಇಷ್ಟು ವರ್ಷದಿಂದ. ಅದು ಅಂದರೆ 3 ವರ್ಷ ಆಯಿತು ಸಿನಿಮಾ ಆಲ್ಮೋಸ್ಟ್ ಮಾಡ್ತಾ. ಬಟ್ ನೋಡಿ, ಅದು ರಿಲೀಸ್ ಆಗಬೇಕು ಅಂತ ಇತ್ತು. ಬಟ್ ಒಂದು ಸಮಯ ಮೂಡ್ ಬರುತ್ತೆ, ಕೂಡಿ ಬರುತ್ತೆ ಅಂತ ಎಲ್ಲ ಹೇಳ್ತಾರಲ್ವಾ, ನಾನು ನಂಬ್ತೀನಿ ಇದನ್ನ. ಯಾಕಂದರೆ ಟೀಸರ್ ರಿಲೀಸ್ ಆಗ್ತಿದ್ದಂಗೆ ಎಲ್ಲರೂ ಕೇಳಿದ್ರು ಇದೇನು ಬೇಕು ಅಂತ ಬರ್ದಿರೋದ. ಸುಮಾರಷ್ಟು ವಿಷಯಗಳು, ಒಂದು ಮಾತ್ರ ಅಲ್ಲ, ಇನ್ನೊಂದು ವಿಷಯನೂ ಇದೆ. ಸೊ ನಾನು ಕೇಳ್ತಾ ಇದ್ದಾರೆ, ಇದು ಇವಾಗ ರೀಶೂಟ್ ಮಾಡಿರೋದ ಅಂತ. ಇಲ್ಲ, ಇದು ಅವಾಗಲೇ ಆಗಿದೆ. ಎಲ್ಲದಕ್ಕೂ ಒಂದು ಸಮಯ ಅನ್ನೋದಿರುತ್ತೆ. ಸೊ ಕರೆಕ್ಟಾಗಿ ಅವಾಗಲೇ ರಿಲೀಸ್ ಆಗ್ತಿದೆ ಕೂಡ. ಮೇಡಮ್, ಇನ್ನೊಂದೇನಂದರೆ ನಾವು ಸಿನಿಮಾದಲ್ಲಿ ನೋಡ್ತೀವಿ, ಅಂದರೆ VFX ಮಾಡ್ತಾರೆ ಆ ಥರ. ನಿಮಗೆ ನಿಜವಾಗ್ಲೂ ಕಾಲಲ್ಲಿ ಕೈ ತೊಳೆಯೋದು, ಕಾಲಿಂದ ಕೈ ತೊಳೆಯೋದು ಶಾರ್ಟ್ಸ್ ಇದ್ದಾರೆ, ಅದು ನಿಜವಾಗ್ಲೂ ಮಾಡ್ತಾರೆ. ಅಂದರೆ ನಮ್ಗೆ ಆಡಿಯನ್ಸಿಗೆ ಗೊತ್ತಾಗಲ್ಲ, ಅದೇನೋ ಸುಮ್ಮನೆ ಬೇಕು ಮೇಲ್ ಮಾಡಿರ್ತಾರೆ ಆ ಥರದ್ದು. ಇಲ್ಲ ಏನು ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಖಂಡಿತವಾಗ್ಲೂ ಲೈಕ್ ಎಲ್ಲದೂ ಮಾಡೋಕ್ಕಾಗಲ್ಲ, ಆಯಿತಾ. ಅಂದರೆ ಇವಾಗೆಲ್ಲ ಒಂದು 3rd ಫ್ಲೋರಿಂದಲೇ ಎಗರಬೇಕು ಅಂದರೆ ಖಂಡಿತವಾಗ್ಲೂ ಅದು ಇಟ್ಸ್ ನಾಟ್ ಪಾಸಿಬಲ್. ಬಟ್ ಇದೆಲ್ಲ ಹ್ಯೂಮನ್ಲಿ ಪಾಸಿಬಲ್, ಆಯಿತಾ. ಅಂದರೆ ಇವ್ರು ತುಳಿತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅದೊಂದು ಇಂಪ್ಯಾಕ್ಟ್ ತೋರಿಸ್ಬೇಕು. ಇಲ್ಲಾಂದರೆ ಆ ಪ್ರೆಷರ್ ಫೀಲ್ ಆಗಬೇಕು ಸ್ಕಿನ್ ಮೇಲೆ. ಅಂದರೆ ಖಂಡಿತವಾಗ್ಲೂ ಒಂದು ರೇಂಜ್ ತನಕ ಮಾಡಬೇಕು. ಅದರ ಅರ್ಥ ಅವ್ರು ನಿಜವಾಗ್ಲೂ ನನಗೆ ಅಷ್ಟು ಹರ್ಟ್ ಮಾಡ್ತಾರೆ ಅನ್ನೋದು ಅಲ್ಲ. ಬಟ್ ಒಂದು ಮಟ್ಟಕ್ಕೆ ಮಾಡಿದ್ರು. ಆ್ಯಂಡ್ ಅದು ನಾನೇ ಕೂಡ ಹೇಳಿದ್ದೆ ಅವರಿಗೆ, ಇಲ್ಲ ಇನ್ನೊಂದು ಸ್ವಲ್ಪ ಜೋರಾಗಿ ಮಾಡಿ ಅಂತ. ಬಿಕಾಸ್ ನನಗೂ ಫೀಲ್ ಬೇಕಾಗಿರುತ್ತೆ. ಹೌದು. ಆ್ಯಂಡ್ ಸುಮಾರು ಸಲ ಈಗ ಕಪಾಳಕ್ಕೆ ಹೊಡೆಯೋದಾಗಿರ್ಬೋದು, ಸ್ಲ್ಯಾಪ್, ಇದೆಲ್ಲ ನಾವು ಹೇಳ್ತೀವಿ ಮಾಡಿ ಪರವಾಗಿಲ್ಲ ಅಂತ. ಕೋರ್ಟ್ ನಾವೆಲ್ಲ ಮಾತಾಡ್ಕೊಂಡೇ ಮಾಡಿರ್ತೀವಿ, ಪಟ್ಟಂತ ಯಾರೋ ಬಂದು ಹೊಡ್ಬಿಡಲ್ಲ. ಬಟ್ ಇದೊಂದು ಅರ್ಥ ಇರುತ್ತೆ. ಬಿಕಾಸ್ ಆ ಪ್ರೆಷರ್ ಬೇಕು, ಆ ಮೂಮೆಂಟ್ ಬೇಕು, ಅದು ರಿಯಲ್ ಆಗಿ ತೋರಿಸ್ಬೇಕು ಅಂದರೆ ಆ ಒಂದು ಇಂಪ್ಯಾಕ್ಟ್ ಇರಬೇಕು. ಸೊ ಅದು ಮಾಡ್ತೀವಿ. ಅದು ಮಾತ್ರ ಅಲ್ಲ, ಒಂದು ಸೀನಲ್ಲಿ ನಾನು ಹಿಂದೆ ಬೀಳೋದು ಇರುತ್ತೆ. ಸೊ ಅಲ್ಲೂ ಕೂಡ ಆ್ಯಕ್ಚುಲಿ ಏನು ರೋಪ್ ಗೀಪ್ ಏನೂ ಇಲ್ಲದೇ ಡೈರೆಕ್ಟಾಗಿ ಫ್ಲ್ಯಾಟ್ ಬಿದ್ದಿದ್ದೀನಿ ಹಿಂದೆ. ಸೊ ಇದೆಲ್ಲ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಇದು ಮಚ್ ನೀಡೆಡ್ ಆ್ಯಸ್ ಅನ್ ಆರ್ಟಿಸ್ಟ್. ಇದೆಲ್ಲ ಇದ್ದಾಗಲೇ ನಮಗೆ ಅನಿಸುತ್ತೆ, ಓಕೆ ಇವಾಗ ಮಜಾ ಬರ್ತದೆ, ಇದು ಚೆನ್ನಾಗಿ ಅನಿಸ್ತದೆ. ಅದು ನನಗೂ ತುಂಬ ಇಷ್ಟ ಆಯಿತು. ಇಂಥದ್ದು ಆ್ಯಕ್ಷನ್ ಎಲ್ಲ ತುಂಬ ಕಮ್ಮಿ ಸಿಗೋದು. ಅದು ಹುಡುಗಿರಿಗೂ ಕಮ್ಮಿ ಇಂಥದ್ದೆಲ್ಲ ಅಪರ್ಚುನಿಟಿ ಸಿಗುತ್ತೆ. ಸೊ ಸಿಕ್ಕಿದೆ ಚಾನ್ಸು ಅಂತ. ಆ್ಯಕ್ಚುಲಿ ಡೈರೆಕ್ಟಾಗಿ ನನ್ನ ಮೇಲೆ ನಂಬಿಕೆ ಇತ್ತು, ಇದಕ್ಕೆಲ್ಲ ನಾನು ಇದನ್ನೆಲ್ಲ ಮಾಡ್ಬೋದು. ಆ್ಯಂಡ್ ಅವರು ನನ್ನ ಹತ್ರ ತುಂಬ ಕೇಳ್ತಾಯಿದ್ರು, ಇಸ್ ಇಟ್ ಫೈನ್, ಓಕೆನಾ, ಮಾಡ್ಬೋದಾ ಅಂತ. ಸೊ ಇಟ್ ವಾಸ್ ನೈಸ್. ಆ್ಯಂಡ್ ನಂಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಇದು ಅದಕ್ಕೆ. ಸೊ ಈ ಥರ ರಿಯಲಿಸ್ಟಿಕ್ ಆಗಿ ಕ್ಯಾರೆಕ್ಟರ್ ಮಾಡಿದ್ರೆ ಅದಕ್ಕೆ ಸೀನ್ಗೂ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ, ಜನ ನೋಡೋದು ರಿಯಾಲಿಟಿ. ಹೌದು, ಅವ್ರು ಕನೆಕ್ಟ್ ಆಗ್ಬೋದು ಅವರಿಗೆ. ಬಿಕಾಸ್ VFX ಎಲ್ಲ ಮಾಡಿ ಸುಲಭವಾಗಿ ಯಾರಾದರೂ ಮಾಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ಆ ಫೀಲ್ ಸಿಗಲ್ಲ ಅವರಿಗೆ. ಅವರಿಗೂ ನೋವು ಆಗಬೇಕು ಅಂದರೆ ಅದು ಖಂಡಿತವಾಗ್ಲೂ ಹಾಗೆ ಅನಿಸ್ಬೇಕು. ಆ್ಯಂಡ್ ಅದು ಕಟ್ಸಿಲ್ಲದೆ ಹೋಗಬೇಕು ಅಂಥದ್ದು ಅಂತ ಅನಿಸುತ್ತೆ. ಸೊ ಸರ್, ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್? ಅದೇ ನಾನು ಹೇಳಿದ್ರೆ, ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಯಾಕೆ ನಂದು ಅಂದರೆ ನಾನು ಸಾಕಷ್ಟು ಗಿಮಿಡಿ ಎಲ್ಲ ಮಾಡಿದ್ದೀನಿ. ಜೊತೆಗೆ ಈ ಥರದ್ದು ಏನಾದರೂ ಒಂದು ವಿಶೇಷವಾಗಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಒಬ್ಬ ನಟ ಆಗಿ ಅವನು ಈಸಿ ಇರೋದನ್ನು ಮಾಡೋದ್ರಲ್ಲಿ ಏನು ಮಜಾ, ಸ್ವಲ್ಪ ಟಫ್ ಇರೋದನ್ನೇ ಮಾಡಬೇಕಲ್ವ. ಸೊ ಹಾಗಾಗಿ ಅದನ್ನು ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀನಿ.
ರಿಯಲ್ ಆಗಿ ಒದಗಿದೆ ತಿನ್ನೋದು ಆ ಥರದ್ದು. ಓ ಎಸ್, ಅಲ್ಲಿ ಅದರಲ್ಲಿ ಅದೇ ಜೈಲಲ್ಲಿ ಒಂದು ಟಾರ್ಚರ್ ಸೀನ್ ಇದೆ, ಅದರಲ್ಲಿ ಎಲ್ಲ ನೇತಾ ಕೊಡ್ತಿದ್ರು ಕರೆಕ್ಟ್. ಉಲ್ಟಾ ನೇತು ಹಾಕಿದ್ದಾರೆ. ಅದು ಉಲ್ಟಾ ನೇತು ಹಾಕಿದ್ದು ನಿಮಗೆ ಬ್ಲಡ್ ಈ ಕಡೆ ಬ್ರೈನಿಗೆ ಫ್ಲೋ ಆಗುತ್ತಲ್ಲ, ಅದು ಇಮಿಡಿಯೇಟ್ ಆಗಿ ಶಾರ್ಟ್. ಡೇಂಜರಸ್ ಅನ್ಸುತ್ತೆ. ಹೌದು, ಡೇಂಜರಸ್ಸು ಕೂಡ. ಜೊತೆಗೆ ಶಾರ್ಟ್ ಆಗ್ತಿದ್ದಂಗೆ ಇಮ್ಮಿಡಿಯೇಟ್ ಆಗಿ ಬಂದು ಎಲ್ಲ ಇಳಿಸೋರು, ಮತ್ತೆ ಶಾರ್ಟ್ ತೆಗಿಬೇಕಾರೆ ಹಂಗೆ. ಸೊ ಅದರಲ್ಲಿ ಒಂದು ಡೈಲಾಗ್ ಕೂಡ ವ್ಯಕ್ತಿ ಮಾತಾಡ್ತಾನೆ, ಅಷ್ಟೋ ತನಕ ನಾನು ಅಲ್ಲೇ ಹಂಗೆ ಉಲ್ಟಾನೇ ಇರಬೇಕು. ಜೊತೆಗೆ ಹೊಡಿತಾರೆ. ಅಫ್ಕೋರ್ಸ್ ದೇ ಯೂಸ್ ಫೈಬರ್ ಇದು ಕೋಲ್ಗಳೆಲ್ಲ, ಬಟ್ ಆದ್ರೂ ಅದರಲ್ಲಿ ಲೇಟ್ ಆಗುತ್ತೆ. ಬಟ್ ಮಜಾ ಏನು ಅಂದ್ರೆ ಯಾವುದು ಕೂಡ ಒನ್ ಶಾಟ್ ಅಲ್ಲಿ ಮುಗಿಯಲ್ಲ. ಅದು ರಿಪೀಟ್, ಆ ಆಂಗಲ್ ಈ ಆಂಗಲ್ ಮತ್ತೆ ಇದು ಓಕೆ ಆಗಿಲ್ಲ, ಅದನ್ನ ಒಂದ್ ಸ್ವಲ್ಪ ಬೆಟರ್ ಹೋಗ್ಬೋದಿತ್ತು ಅಂತ ಅದು ಸುಮಾರು ಟೈಮ್ ತನಕ ಅದು ಒಂದ್ಸತಿ ಮಾಡಿ ಮುಗಿಸ್ಬಿಟ್ರೆ ಪರವಾಗಿಲ್ಲ ಆಯ್ತಾ. ಅದೇ ಏಟ್ನ ಮತ್ತೆ ಎಲ್ಲಾ ಶಾರ್ಟ್ ಅಲ್ಲಿ ತಗೊಬೇಕು, ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು, ಎಕ್ಸ್ಪ್ರೆಷನ್ಸ್ ಕೂಡ ಸೇಮ್ ಇರಬೇಕು. ಅದು ಚಾಲೆಂಜ್ ಇರೋದು ಆಕ್ಚುಲಿ. ಈಗ ರೀಲ್ಸ್ ಮಾಡೋರು 1 ನಿಮಿಷ ಮಾಡ್ದಂಗೆ ಮುಗಿಸ್ಬಿಡ್ತಾರೆ, ಬಟ್ ಆ 1 ನಿಮಿಷ ಮಾಡೋಕ್ಕೆ ಇಡೀ 3 ಡೇಸ್ ಒಂದೊಂದ್ಸರಿ 4 ಡೇಸ್ ಹೋಗಿರುತ್ತೆ. ಹೌದು ಹೌದು ಹೌದು. ನಿಮ್ಗೇನಾದ್ರೂ ಅದೇ ಸಿನಿಮಾದಲ್ಲಿ ಅದೇ ನಿಮಗೆ ಅದೇ ನೋಡಿದಾಗ ತುಂಬಾ ಚಿಕ್ಕದಾಗಿ ಹಿಂಗೆ ಬಂದೋದಂಗೆ ಅನ್ಸುತ್ತೆ, ಬಟ್ ನಾವು ಅಲ್ಲಿ ರಿಯಲ್ ಆಗಿ ತುಂಬಾ ಒದ್ದಾಡಿರ್ತೀವಿ, ತುಂಬಾ ಸ್ಟ್ರಗಲ್ ಮಾಡಿರ್ತೀವಿ.